78ನೇ ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತವಾಗಿ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾದ ರಾಜೇಶ್ ಕೋಟೆನವರ ನೇತೃತ್ವದಲ್ಲಿ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. बोलो श्री रामचंद्र की जय। बोलो प्रभु श्री ಯುವಕರಲ್ಲಿ ದೇಶಾಭಿಮಾನ, ದೇಶಭಕ್ತಿ ಹೆಚ್ಚಿಸಲು ನರೇಂದ್ರ ಮೋದಿ ಅವರಂತ ಪ್ರಧಾನಿಯನ್ನ ನಾವು ಪಡೆದಿದ್ದಕ್ಕೆ ಹೆಮ್ಮೆ ಪಡುವಂತೆ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾದ ರಾಜೇಶ್ ಕೋಟೆನವರು ಹೇಳಿದರು. 78ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈ 78ನೇ ಸ್ವಾತಂತ್ರ್ಯ ದಿನಾಚರಣೆ ಇಡೀ ರಾಷ್ಟ್ರಾದ್ಯಂತ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಈ ದೇಶ ಬಲಿಷ್ಠ ಆಗಬೇಕು. ಮುಂಬರುವ ದಿನಗಳಲ್ಲಿ ನಾವು ಇಡೀ ಜಗತ್ತಿಗೆ ಏನು ನಮ್ಮ ಮೋದಿಯವರು ಕರೆ ಕೊಟ್ಟಿದ್ದಾರೆ, 2047ಕ್ಕೆ ಇದು ಪ್ರಪಂಚದ 3ನೇ ರಾಷ್ಟ್ರವಾಗಿ ಹೊರಹೊಮ್ಮುತ್ತದೆ ಅಂತ ಹೇಳಿದ್ದಾರೆ. ಆ ದಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಿದ್ದೇವೆ. ಯಾಕಂದರೆ ಯುವಕರಿಗೆ ರಾಷ್ಟ್ರಭಕ್ತಿಯನ್ನು ಮುಟ್ಟಿಸಲು, ನಮ್ಮ ದೇಶದ ಐಕ್ಯತೆಯನ್ನು ಕಾಪಾಡಿಕೊಳ್ಳಲು, ನಮ್ಮ ದೇಶದ ಆಜುಬಾಜು ಇರುವಂಥ ಎಲ್ಲ ರಾಷ್ಟ್ರಗಳು ದಿವಾಳಿ ಆಗ್ಯಾವ ನಾವು ಈಗಾಗಲೇ ನೋಡ್ತೀವಿ. ಆದರೆ ಭಾರತ ಒಂದು ಅಖಂಡತೆಯಲ್ಲಿಯೂ ವಿವಿಧ ಧರ್ಮಗಳು ಇದ್ದರೂ ಸಹ ಈ ದೇಶ ಇನ್ನೂ ಅತ್ಯಂತ ಬಲಿಷ್ಠ ಆಗತ್ತದೆ. ಇದಕ್ಕೆ ಕಾರಣ ನಮ್ಮ ನರೇಂದ್ರ ಮೋದಿಯವರ ಬಲಿಷ್ಠವಾದ ಆಡಳಿತ. ಯಾವುದೇ ಕೆಟ್ಟ ದೃಷ್ಟಿಗಳು ನಮ್ಮ ದೇಶದ ಮೇಲೆ ಬೀಳಲಾರ್ದಂಗೆ ನರೇಂದ್ರ ಮೋದಿಯವರು ಇವತ್ತು ಕಾಪಾಡ್ತಾ ಇದ್ದಾರೆ. ನಾವೆಲ್ಲರೂ ಅವರಿಗೆ ಕೈ ಜೋಡಿಸೋಣ. ನಮ್ಮ ದೇಶದ ಮಣ್ಣು ಹಾಗೂ ಗಡಿಯನ್ನು, ನಮ್ಮ ದೇಶದ ಜನತೆಯನ್ನು, ನಮ್ಮ ದೇಶದ ಸಂಪತ್ತನ್ನು ರಕ್ಷಣೆ ಮಾಡಲು ನಾವೆಲ್ಲರೂ ಪಣ ತೊಡೋಣ. ನಮ್ಮ ಬಲಿದಾನ ಈ ದೇಶಕ್ಕೆ ಯಾವಾಗಲೂ ಇರ್ತದೆ ಅಂಥೇಳಿ ನಾನು ಯುವಕರಲ್ಲಿ, ನನ್ನ ಯುವಕ ಮಿತ್ರರಲ್ಲಿ ಎಲ್ಲರಲ್ಲೂ ನಾನು ಜಾಗೃತಿಯನ್ನು ಮೂಡಿಸಲು ಈ ಕಾರ್ಯಕ್ರಮ ಒಂದು ಭಯಂಕರವಾದ ಒಂದು ಬೈಕ್ ರ್ಯಾಲಿಯನ್ನು ನಾನು ಈಗ ಇಟ್ಕೊಂಡಿದ್ದೇವೆ. ಭಾರತೀಯ ಜನತಾ ಪಾರ್ಟಿಯ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾಧ್ಯಕ್ಷರಾದ ಸಂಜಯ್ ಕಪಟ್ಕರ್ ಮಾತನಾಡಿ, ದೇಶಾಭಿಮಾನ ಹೆಚ್ಚಿಸಿಕೊಳ್ಳಲು ಯುವಕರಿಗೆ ಕರೆ ನೀಡಿದರು. ಇವತ್ತಿನ ದಿವಸ ಇವತ್ತು ಧಾರವಾಡ ನಗರದಲ್ಲಿ ರಾಜು ಕೋಟೆನವರ ನೇತೃತ್ವದಲ್ಲಿ ಆಗಸ್ಟ್ 15ರಂದು ಬೈಕ್ ರ್ಯಾಲಿ ಮಾಡುವ ಮುಖಾಂತರ ಜನರಲ್ಲಿ ದೇಶಭಕ್ತಿ ಮೂಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಮೊಟ್ಟ ಮೊದಲಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಭಾರತ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೆಂಪುಕೋಟೆಯಲ್ಲಿ 11ನೇ ಬಾರಿ ಇವತ್ತು ಧ್ವಜಾರೋಹಣವನ್ನು ಮಾಡಿದ್ದಾರೆ. ಇವತ್ತು ಸಾಕಷ್ಟು ಕೆಲಸಗಳನ್ನು ಅವರು ಮಾಡ್ತಾ ಇದ್ದಾರೆ. ದೇಶವನ್ನು ಕಾಯುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಇವತ್ತು ಆಗಸ್ಟ್ 15ರಂದು ಭಾರತ ದೇಶದಲ್ಲಿ ಅನೇಕರು ಇವತ್ತು ಬಲಿದಾನಗಳನ್ನು ಮಾಡಿದ್ದಾರೆ. ಇವತ್ತು ಅವ್ರನ್ನ ನೆನೆಸುವಂಥ ದಿವಸ ಇವತ್ತು ಸಾಕಷ್ಟು ಜನ ಒಂದು ಅಹಿಂಸಾ ಚಳುವಳಿಯಲ್ಲಿ ಗಾಂಧೀಜಿಯವರು ಇದ್ರೆ, ಇವತ್ತು ಕ್ರಾಂತಿಕಾರಿ ನಾಯಕರಲ್ಲಿ ಅನೇಕ ನಾಯಕರು ಇವತ್ತು ಸಾಕಷ್ಟು ಚಂದ್ರಶೇಖರ್ ಆಜಾದ್ರಿಂದ ಹಿಡ್ಕೊಂಡು ಲಾಲ್ ಬಾಲ್ ಪಾಲ್ ಹಾಗೂ ಭಗತ್ ಸಿಂಗ್ ಅಂತಹ ಸಾಕಷ್ಟು ರಾಜಗುರು, ಸಾಕಷ್ಟು ಜನರು ತಮ್ಮ ಜೀವನ ತೆಗೆದಿದ್ದಾರೆ. ಅದರ ಜೊತೆಗೆ ಇವತ್ತು ಅಂಬೇಡ್ಕರ್ ಅಂತಹ ವ್ಯಕ್ತಿ, ಇವತ್ತು ನಮ್ಮನ್ನು ಸಂವಿಧಾನ ಮಾರ್ಗದರ್ಶನ ಮಾಡುವಂಥ ವ್ಯಕ್ತಿ ಅಂಬೇಡ್ಕರ್ ಅವರು. ಅನೇಕ ಜನರು ಈ ದೇಶದ ಏಕತೆಗಾಗಿ, ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿದ್ದಾರೆ. ಇವತ್ತು ಅವರೆಲ್ಲರನ್ನು ಇವತ್ತು ನಾವು ನೆನೆಸಬೇಕು. ಸುಭಾಷ್ ಚಂದ್ರ ಬೋಸ್ ಅಂತವರು ಒಂದು ಸೈನ್ಯವನ್ನು ಕಟ್ಟಿದ್ರು. ಅವರ ಹೋರಾಟ, ತ್ಯಾಗ, ಬಲಿದಾನದ ಮ್ಯಾಗ ಇವತ್ತು ನಮಗೆ ಈ ದೇಶವನ್ನು ಸಿಕ್ಕೈತಿ. ಸ್ವಾತಂತ್ರ್ಯವನ್ನು
ನಾವೆಲ್ಲರೂ ಕಾಪಾಡಿಕೊಂಡು ಹೋಗಿ ಇದನ್ನು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇವತ್ತು ನಾವು ಇದನ್ನು ಮತ್ತೆ ಗಟ್ಟಿಗೊಳಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಹೇಳ್ಬೋದು. ರಾಮ ಮಂದಿರದಿಂದ ಪ್ರಾರಂಭವಾದ ಈ ಬೈಕ್ ರ್ಯಾಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕೆಸಿಡಿ ವೃತ್ತಕ್ಕೆ ಅಂತ್ಯವಾಯಿತು. ಇನ್ನು ಈ ಸಂದರ್ಭದಲ್ಲಿ ಬಸವರಾಜ್ ಗರಗ್ ಸೇರಿದಂತೆ ಮೊದಲಾದವರು ಭಾಗವಹಿಸಿದ್ದರು.